ದೇಶದ ಅಭಿವೃದ್ಧಿಯ ಚರ್ಚೆ ಬಂದಾಗಲೆಲ್ಲ ಒಂದು ಮಾತು ಕೇಳಿಬರುತ್ತೆ. ಬಡವರ ಕಲ್ಯಾಣ ಯೋಜನೆಗಳು ದೇಶಕ್ಕೆ ಹೊರೆ, ಇವು ಉಚಿತ ಕೊಡುಗೆಗಳು ಅಂತ. ಸುಪ್ರೀಂ ಕೋರ್ಟ್ನಿಂದ ಹಿಡಿದು ಕೇಂದ್ರ ಸರ್ಕಾರದವರೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವ್ಯಕ್ತವಾಗ್ತಿರುವ ಅಭಿಪ್ರಾಯಗಳು ಎಂದು ಏಕಪಕ್ಷೀಯವಾಗಿ ಕಾಣ್ತಾ ಇದೆ. ಆದರೆ ಒಮ್ಮೆ ಯೋಚಿಸಿ, ಬಡವರ ಬದುಕಿಗೆ ಆಸರಿಯಾಗುವ ನೂರಾರು ಕೋಟಿಗಳ ಬಗ್ಗೆ ಪ್ರಶ್ನೆ ಎತ್ತುವ ವ್ಯವಸ್ಥೆ, ಶ್ರೀಮಂತ ಉದ್ಯಮಿಗಳಿಗೆ ವ್ಯಯಿಸುತ್ತಿರುವ ಲಕ್ಷಾಂತರ ಕೋಟಿ ರೂಪಾಯಿಗಳ ಬಗ್ಗೆ ಮೌನ ವಹಿಸಿರೋದ್ಯಾಕೆ? ದೇಶದ ಬೊಕ್ಕಸಕ್ಕೆ ನಿಜವಾದ ಹೊರೆ ಎಲ್ಲಿಂದ ಆಗ್ತಾ ಇದೆ? ಅಂಕಿ ಅಂಶಗಳೇ ಸತ್ಯವನ್ನ ಸಾರ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ ಭಾರತೀಯ ಬ್ಯಾಂಕುಗಳು ದೊಡ್ಡ ಉದ್ಯಮಿಗಳ ಸುಮಾರು 16.35 ಲಕ್ಷ ಕೋಟಿಗೂ ಅಧಿಕ ಸಾಲವನ್ನ ಮನ್ನಾ ಮಾಡಿದೆ. ಕೇವಲ ಕಳೆದ ವರ್ಷ ಒಂದರಲ್ಲೇ 1.70 ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡಲಾಗಿದೆ. ಇದಕ್ಕೆ ರೈಟ್ ಆಫ್ ಎಂಬ ಸುಂದರ ಹೆಸರಿಡಲಾಗಿದೆ. ಶ್ರೀಮಂತರಿಗೆ ರಿಯಾಯಿತಿ ನೀಡಿದಾಗ ಅದು ಆರ್ಥಿಕ ಉತ್ತೇಜನ, ಅದೇ ಬಡವರಿಗೆ ನೀಡಿದಾಗ ಉಚಿತ ಎನ್ನುವ ದ್ವಂದ್ವ ನೀತಿ ಸರಿಯಾ? ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನ ಕೇವಲ ಉಚಿತ ಎಂದು ಕರೆಯುವುದು ತಪ್ಪು. ಆರ್ಥಿಕ ತಜ್ಞರ ಪ್ರಕಾರ ಬಡವರ ಕೈಗೆ ಸಿಗುವ ಹಣ ಎಂದಿಗೂ ಅವರ ಬೀರುನಲ್ಲಿ ಲಾಕ್ ಆಗೋದಿಲ್ಲ. ಅದು ನೇರವಾಗಿ ಮಾರುಕಟ್ಟೆಯನ್ನ ತಲುಪುತ್ತದೆ. ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ಸಿಗುವ 2,000 ರೂಪಾಯಿ ಆಗಲಿ ಅಥವಾ ಶಕ್ತಿ ಯೋಜನೆಯ ಉಳಿತಾಯವಾಗಲಿ, ಆ ಹಣ ದಿನಸಿ ಅಂಗಡಿಗೆ ಹೋಗ್ತದೆ, ಬಟ್ಟೆ ಖರೀದಿಗೆ ಬಳಕೆ ಆಗ್ತದೆ, ಮಕ್ಕಳ ಶಿಕ್ಷಣಕ್ಕೆ ವಿನಿಯೋಗವಾಗ್ತದೆ. ಈ ಹಣ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನ ಸೃಷ್ಟಿಸುತ್ತದೆ. ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ ಹೆಚ್ಚುತ್ತದೆ. ಉತ್ಪಾದನೆ ಹೆಚ್ಚಾದಾಗ ಜಿಎಸ್ಟಿ ರೂಪದಲ್ಲಿ ಹಣ ಮತ್ತೆ ಸರ್ಕಾರದ ಬೊಕ್ಕಸಕ್ಕೆ ಮರಳುತ್ತದೆ. ಇದು ಆರ್ಥಿಕತೆಯ ಚಕ್ರವನ್ನ ವೇಗಗೊಳಿಸುವ ಹೂಡಿಕೆ. ಆದರೆ ಶ್ರೀಮಂತರಿಗೆ ನೀಡುವ ಕಾರ್ಪೊರೇಟ್ ತೆರಿಗೆ ಕಡಿತದಿಂದ ಸರ್ಕಾರಕ್ಕೆ ಪ್ರತಿ ವರ್ಷ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ನಷ್ಟವಾಗ್ತಿದೆ. ಈ ಹಣದ ಲಾಭ ಸಾಮಾನ್ಯ ಜನರ ಬದುಕಿಗೆ ತಲುಪ್ತಿದ್ಯಾ ಎಂಬ ಪ್ರಶ್ನೆ ಇಂದಿಗೂ ಉತ್ತರಕ್ಕಾಗಿ ಕಾಯ್ತಾ ಇದೆ. ಇಂದು ನಿರುದ್ಯೋಗ ದರ ಆತಂಕಕಾರಿಯಾಗಿದೆ. ಪದವೀಧರ ಯುವಕರು ಕೆಲಸವಿಲ್ಲದೆ ಹತಾಶರಾಗಿದ್ದಾರೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುವ ಭರವಸೆ ಇಂದಿಗೂ ಕನಸಾಗಿ ಉಳಿದಿದೆ. ಇಂತಹ ಕಠಿಣ ಸನ್ನಿವೇಶದಲ್ಲಿ ಗ್ಯಾರಂಟಿ ಯೋಜನೆಗಳು ಬಡ ಕುಟುಂಬಗಳಿಗೆ ಒಂದು ಆರ್ಥಿಕ ಸುರಕ್ಷಾ ಕವಚವಾಗಿ ಕೆಲಸ ಮಾಡ್ತಾ ಇದೆ. ಜನರಿಗೆ ಕೆಲಸ ನೀಡಲು ವಿಫಲವಾಗಿರುವ ವ್ಯವಸ್ಥೆಗೆ ಅವರು ಹಸಿವಿನಿಂದ ಸಾಯದಂತೆ ತಡೆಯುವ ಯೋಜನೆಗಳನ್ನು ಟೀಕಿಸುವ ನೈತಿಕ ಹಕ್ಕಿಲ್ಲ. ಕಲ್ಯಾಣ ರಾಜ್ಯ ಎನ್ನುವುದು ನಮ್ಮ ಸಂವಿಧಾನದ ಅಡಿಪಾಯ. ಬಡವರ ಹೊಟ್ಟೆ ತುಂಬಿಸುವ ಯೋಜನೆಗಳು ಬೊಕ್ಕಸಕ್ಕೆ ಹೊರೆಯಲ್ಲ. ಅವು ಸುಸ್ಥಿರ ಮತ್ತು ಸಮಾನ ಸಮಾಜದ ನಿರ್ಮಾಣಕ್ಕೆ ಬೇಕಾದ ಅತ್ಯಗತ್ಯ ಹೂಡಿಕೆಗಳು. ಸರ್ಕಾರಗಳು ಸುಪ್ರೀಂ ಕೋರ್ಟ್ನಲ್ಲಿ ಈ ಅಂಕಿ ಅಂಶಗಳನ್ನು ಸಮರ್ಥವಾಗಿ ಮಂಡಿಸಬೇಕಿದೆ. ಶ್ರೀಮಂತರ ಸಬ್ಸಿಡಿಗೆ ಇರುವ ಮರ್ಯಾದೆ ಬಡವರ ಗ್ಯಾರಂಟಿಗೂ ಸಿಗಬೇಕಿದೆ. ಇದು ಕೇವಲ ರಾಜಕೀಯವಲ್ಲ, ಇದು ಸಾಮಾಜಿಕ ನ್ಯಾಯದ ಪ್ರಶ್ನೆ. ನ್ಯಾಯ ಎನ್ನುವುದು ಎಲ್ಲರಿಗೂ ಸಮಾನವಾಗಿರಲಿ. ಹಸಿವು ಮುಕ್ತ ಭಾರತ ನಿರ್ಮಾಣವಾಗಲಿ.